ನಾವು ಇಲ್ಲಿಂದನೇ ಹತ್ಕೊಂಡು ನಾವು ಹೀಗೆ ಹೋಗ್ಬಾರ್ದು. ಇದು ವಾಸ್ತುಗೆ ವಿರುದ್ಧವಾಗಿ ಮಾಡಿದ್ದೀರಾ. ಮನೆಗೆ ಬೆಂಕಿ ತತ್ವದ ಜಾಗದಿಂದ ಹತ್ತಬಾರದು. ಈ ಲ್ಯಾಂಡಿಂಗ್ ಆಗುವುದು ವಾಸ್ತುವಿನ ಕ್ರಮವೇ ಅಲ್ಲ. ಮನೆಯ ಪೂರ್ವ ಭಾಗ ಇದು. ಮನೆಯ ಪೂರ್ವದ ದಿಕ್ಕಿನ ಒಂದು ಇಂದ್ರನ ಬಾಗಿಲಿದೆ. ಇದು ಅಡಿಗೆ ಕೋಣೆ. ಜನರಲಿ ಮೆಟ್ಲು ಬಗ್ಗೆ, ಲಾಭ ನಷ್ಟದ ಬಗ್ಗೆ ನಾನು ಹೇಳ್ತಿರ್ತೇನೆ. ಇವತ್ತು ಮೆಟ್ಟಿಲು ಲ್ಯಾಂಡಿಂಗ್ ಆಗುವಂತ ಒಂದು ವಿನ್ಯಾಸನ ಇತ್ತೀಚೆಗೆ ಗೊತ್ತಿಲ್ಲದಂತೆ ನಾವು ಬದಲಾವಣೆ ಮಾಡ್ಕೊಂತದ್ರಿ. ಅದೊಂದು ಕ್ರಮ ಇದೆ ವಾಸ್ತು ಸೂತ್ರಗಳಲ್ಲಿ. ಆ ಒಂದು ಕ್ರಮಕ್ಕೆ ನಾವು ವಾಯು ಮೂಲೆಯಲ್ಲಿ ಅಥವಾ ಅಗ್ನಿ ಮೂಲೆಯಲ್ಲಿ ಮೆಟ್ಟಿಲುಗಳನ್ನು ಹಾಕುವಂತ ಕ್ರಮ. ಈ ಕ್ರಮದಲ್ಲಿ ಮೆಟ್ಟಿಲುಗಳನ್ನ ಸ್ಟಾರ್ಟ್ ಮಾಡುವಾಗ ಸಾಧ್ಯವಾದಷ್ಟು ಅಡಿಗೆ ಕೋಣೆ ಕಡೆ ಉತ್ತರದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಮೆಟ್ಲು ಹತ್ತಬೇಕು. ಅಂದ್ರೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ, ಬಾಗಿಲು ಇದು ಪೂರ್ವ, ಈ ಮೆಟ್ಟಿಲು ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಟರ್ನ್ ಆಗಿ ಹೀಗೆ ಬರುವಂತೆ ಮಾಡ್ತಾರೆ. ಒಂದ್ ವೇಳೆ ಅದು ಆಗಿಲ್ಲ ಅಂತಿದ್ರೆ, ನಾವು ಅದನ್ನ ಮಾಡಕ್ ಆಗ್ತಿಲ್ಲ ಅಂದಾಗ ಈ ಭಾಗನ ಅಗ್ನಿಮೂಲೆ ಅಂತ ಕರಿತೇವೆ. ಅಗ್ನಿಮೂಲೆ ಅಂತ ಇದು. ಇಲ್ಲಿ ಲ್ಯಾಂಡಿಂಗ್ ಆಗ್ಬಾರ್ದು. ಇದು ಲ್ಯಾಂಡಿಂಗ್ ಆಗಿದೆ. ಈ ಲ್ಯಾಂಡಿಂಗ್ ಆಗುವುದು ವಸ್ತುವಿನ ಕ್ರಮವೇ ಅಲ್ಲ. ಮನೆಗೆ ಬೆಂಕಿ ತತ್ವದ ಜಾಗದಿಂದ ಹತ್ತಬಾರದು. ಅಲ್ಲಿಂದ ಹತ್ಕೊಂಡು ಈಗ ಬಂದು ಕ್ಲೈಮ್ ಮಾಡೋದು ಒಂದು ಲೆಕ್ಕಾಚಾರ. ನಾವು ಇಲ್ಲಿಂದನೇ ಹತ್ಕೊಂಡು ನಾವು ಹೀಗೆ ಹೋಗ್ಬಾರ್ದು. ಇದು ವಾಸ್ತುಗೆ ವಿರುದ್ಧವಾಗಿ ಮಾಡಿದ್ದೀರಾ. ಈ ತರ ಬಂದಾಗ ಈ ಒಂದು ಪೋರ್ಷನ್ ಅನ್ನ ಸಾಧ್ಯವಾದಷ್ಟು ಆಲ್ಟ್ರೇಷನ್ ಮಾಡಿಕೊಂಡು ಈ ಸ್ಟೆಪ್ಸ್ ಅನ್ನ ಹೀಗೆ ತಿರ್ಸ್ಕೊಂಡು ಹೀಗೆ ಎಳಿಬೇಕು. ಹೀಗೆ ಎಳಿಬೇಕು. ಇದನ್ನು ಹೊರತುಪಡಿಸಿ ಇನ್ಯಾವುದು ಮಾಡಬೇಡಿ. ಈ ತರ ಮನೆಯಲ್ಲಿ ಸಮಸ್ಯೆ ಇದ್ದವರು ಕಮೆಂಟ್ ಮಾಡಿ. ಈ ತರ ಇರೋರು ಮೆಟಲ್ನ ತಿರ್ಸ್ಬೇಕು. ಇದು ತಪ್ಪು. ನಾವು ಬಂದು ಸ್ಟವ್ ಇಡುವಂತ ಅಗ್ನಿ ಮೂಲೆ, ಈ ಮೂಲೆಯಲ್ಲಿ ಇದು ಅಗ್ನಿ ಆದ್ರೆ ಇದು ಪ್ರಾಂಗಣಕ್ಕೆ ಈ ಸೇರುವಂತ ಜಾಗದಲ್ಲಿ ನಮ್ಮ ಏನ್ ಜಾಗ ಇದೆ ಈ ಪೋರ್ಷನ್ ಅಲ್ಲಿ ಇಳಿಲೇಬಾರ್ದು. ನಾವು ತಿರ್ಸಿ ದಾಟ್ಕೊಂಡು ಹೋಗಿ ಇಳಿಬೇಕು. ನೋಡ್ಕೊಳ್ಳಿ, ಹುಷಾರಾಗಿ.